ಸ್ನೇಹಿತರೆ, ಅಮೆರಿಕಾಗೆ ಅತ್ಯಂತ ಅಸಹನೆಯನ್ನ ಉಂಟು ಮಾಡುವ ಅಂತಾರಾಷ್ಟ್ರೀಯ ವೇದಿಕೆ ಯಾವುದು ಗೊತ್ತಾ? ಅದೇ ಬ್ರಿಕ್ಸ್. ಈಗ ಅದೇ ಬ್ರಿಕ್ಸ್ ನ ಶೃಂಗಸಭೆಗೆ ಆತಿಥ್ಯದ ಜವಾಬ್ದಾರಿ ಭಾರತಕ್ಕೆ ಬಂದಿದೆ. 2026ರಲ್ಲಿ ಈ ಪ್ರಮುಖ ಸಭೆ ಭಾರತದಲ್ಲಿ ನಡೆಯಲಿದೆ. ಈ ಸಭೆಗಾಗಿ ಭಾರತ ಈಗಾಗಲೇ ಸಿದ್ಧತೆಗಳನ್ನ ಆರಂಭಿಸಿದೆ. ಬ್ರಿಕ್ಸ್ಗೆ ಸಂಬಂಧಿಸಿದ ಹೊಸ ಲೋಗೋವನ್ನು ಸಹ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಆದ್ರೆ ಇದು ಕೇವಲ ಅಂತಾರಾಷ್ಟ್ರೀಯ ಸಭೆ ಮಾತ್ರವಲ್ಲ, ಇದು ಬದಲಾಗುತ್ತಿರುವ ವಿಶ್ವ ರಾಜಕೀಯ ಸಮೀಕರಣಗಳಿಗೆ ಸ್ಪಷ್ಟ ಸಂಕೇತವಾಗಿದೆ. ಇದುವರೆಗೆ ಬ್ರಿಕ್ಸ್ ಅಲ್ಲಿ ಭಾರತ ಕೇವಲ ಸದಸ್ಯ ದೇಶವಾಗಿ ಕಾಣಿಸಿಕೊಂಡಿತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗಿದೆ. ಭಾರತ ಇನ್ನು ಮುಂದೆ ಕೇವಲ ಭಾಗವಹಿಸುವ ದೇಶವಲ್ಲ, ದಿಕ್ಕನ್ನ ನಿರ್ಧರಿಸುವ ದೇಶವಾಗಿ ಬೆಳೆದಿದೆ. ಪ್ರಪಂಚದ ಶಕ್ತಿ ಸಮತೋಲನ ನಿಧಾನವಾಗಿ ಬದಲಾಗುತ್ತಿರುವ ಈ ಸಮಯದಲ್ಲಿ ಬ್ರಿಕ್ಸ್ ವೇದಿಕೆಯಲ್ಲಿ ಭಾರತ ವಹಿಸಬೇಕಾದ ಪಾತ್ರ ಜಾಗತಿಕ ರಾಜಕೀಯದಲ್ಲಿ ನಿರ್ಣಾಯಕವಾಗಿದೆ. ಇತ್ತೀಚೆಗೆ ಯುರೋಪ್ನ ಒಂದು ದೊಡ್ಡ ದೇಶವಾದ ಫ್ರಾನ್ಸ್ ಬ್ರಿಕ್ಸ್ ನೊಂದಿಗೆ ಸೇರಲು ಆಸಕ್ತಿಯನ್ನು ತೋರಿಸಿದೆ. ಇದಲ್ಲದೆ ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದ ಅನೇಕ ದೇಶಗಳು ಬ್ರಿಕ್ಸ್ ಕಡೆಗೆ ಆಕರ್ಷಿತವಾಗುತ್ತಿವೆ. ಅದಕ್ಕೆ ಯಾವುದೇ ಯುದ್ಧವಿಲ್ಲದೆಯೇ ಪಾಶ್ಚಾತ್ಯ ದೇಶಗಳಲ್ಲಿ ಗೊಂದಲ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬ್ರಿಕ್ಸ್ ತಮ್ಮ ಪಾಶ್ಚಾತ್ಯ ಆಧಿಪತ್ಯಕ್ಕೆ ಅತಿ ದೊಡ್ಡ ಬೆದರಿಕೆಯಾಗುತ್ತಿದೆ ಎಂದು ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳಿಗೆ ಭಯ ಹುಟ್ಕೊಂಡಿದೆ. ಇಂದಿನ ಪ್ರಪಂಚವನ್ನ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ ಅಮೆರಿಕ ಗಟ್ಟಿಯಾಗಿ ಮಾತನಾಡ್ತಾ ಇದೆ, ಆದ್ರೆ ಭಾರತ ಮೌನವಾಗಿ ಆಟವನ್ನ ಬದಲಾಯಿಸ್ತಾ ಇದೆ. ವೈಟ್ ಹೌಸ್ ಇನ್ನು ಟ್ಯಾರಿಫ್ಗಳು, ಸುಂಕಗಳು, ಆಂಕ್ಷೆಗಳ ರಾಜಕೀಯದಲ್ಲೇ ಸಿಕ್ಕಿ ಹಾಕಿಕೊಂಡಿದೆ. ಸುಂಕಗಳು ಮತ್ತು ಆರ್ಥಿಕ ಬೆದರಿಕೆಗಳ ಬಲದಿಂದ ಪ್ರಪಂಚವನ್ನ ನಿಯಂತ್ರಿಸಬಹುದು ಎಂದು ಡೊನಾಲ್ಡ್ ಟ್ರಂಪ್ ಇನ್ನೂ ನಂಬ್ತಿದ್ದಾರೆ. ಈ ವಾಸ್ತವವನ್ನ ಎಲ್ಲರಿಗಿಂತ ಮೊದಲು ಗುರುತಿಸಿದ ದೇಶ ಭಾರತ. ಅಮೆರಿಕ ಕ್ಯಾಮೆರಾಗಳ ಮುಂದೆ ಟ್ಯಾರಿಫ್ ಎಂದು ಕೂಗುತ್ತಿರುವಾಗಲೇ ತೆರೆ ಹಿಂದೆ ಭಾರತ ಮತ್ತು ಅದರ ಮಿತ್ರ ದೇಶಗಳು ಅತ್ಯಂತ ನಿರ್ಣಾಯಕ ಆರ್ಥಿಕ ಹೆಜ್ಜೆ ಇಟ್ಟಿವೆ. ಈ ಹೆಜ್ಜೆ ಯಾವುದೇ ಗಡಿಯನ್ನ ಮೀರಿಲ್ಲ, ಯಾವುದೇ ಆಯುಧದೊಂದಿಗೆ ಸಂಬಂಧ ಹೊಂದಿಲ್ಲ, ಯಾವುದೇ ರಕ್ತಪಾತಕ್ಕೆ ಕಾರಣವಾಗಿಲ್ಲ. ಆದ್ರೂ ಇದೊಂದು ಶಕ್ತಿಶಾಲಿ ದಾಳಿ, ಯಾಕಂದ್ರೆ ಈ ಕ್ರಮ ನೇರವಾಗಿ ಅಮೆರಿಕದ ಅತಿದೊಡ್ಡ ಆಧಾರವಾದ ಶಕ್ತಿಯ ಮೇಲೆ ದಾಳಿ ಮಾಡಿದೆ. ಅದೇ ಅಮೆರಿಕನ್ ಡಾಲರ್ನ ಮೇಲಿನ ಪ್ರಪಂಚದ ಆಧಿಪತ್ಯ. ಕಳೆದ ಸುಮಾರು 80 ವರ್ಷಗಳಿಂದ ಪ್ರಪಂಚದ ವಾಣಿಜ್ಯ ಹೆಚ್ಚಾಗಿ ಡಾಲರ್ ಅಲ್ಲೇ ನಡೀತಾ ಇದೆ. ತೈಲವನ್ನ ಕೊಳ್ಳಲು ಡಾಲರ್, ಗ್ಯಾಸ್ ಕೊಳ್ಳಲು ಡಾಲರ್, ಚಿನ್ನವನ್ನ ಕೊಳ್ಳಲು ಸಹ ಡಾಲರ್ ಬೇಕೇ ಬೇಕು. ಇದರಿಂದ ಅಮೆರಿಕಾಗೆ ಅತಿ ದೊಡ್ಡ ಪ್ರಯೋಜನ ಸಿಕ್ಕಿದೆ. ಪ್ರಪಂಚ ಕಷ್ಟಪಡುತ್ತಿರುವಾಗ ಅಮೆರಿಕ ನೋಟುಗಳನ್ನು ಮುದ್ರಿಸಿ ಶ್ರೀಮಂತವಾಗ್ತಾ ಬಂದಿದೆ. ಈ ಶಕ್ತಿಯನ್ನ ಅಮೆರಿಕ ಒಂದು ಆಯುಧವಾಗಿ ಪರಿವರ್ತಿಸಿಕೊಂಡಿದೆ. ಯಾವಾಗ ಡಾಲರ್ ಕೇವಲ ಕರೆನ್ಸಿ ಅಲ್ಲ, ಒತ್ತಡ ಹಾಕುವ ಸಾಧನವಾಗಿ ಮಾರ್ಪಟ್ಟಿದೆ ಅಂತ ಪ್ರಪಂಚ ಅರಿತುಕೊಂಡಿತು, ಅಲ್ಲಿಂದ ಆಟದಲ್ಲಿ ನಿಧಾನವಾಗಿ ಬದಲಾವಣೆಗಳು ಆರಂಭವಾಯಿತು. ಆದ್ರೆ ಇಲ್ಲಿ ಭಾರತದ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ಯಾಕಂದ್ರೆ ಭಾರತ ಶಬ್ದ ಮಾಡಲಿಲ್ಲ, ಯಾರನ್ನು ಬೆದರಿಸಲಿಲ್ಲ. ಭಾರತ ಮೌನವಾಗಿ ಆಲ್ಟರ್ನೇಟ್ ಅನ್ನ ಸಿದ್ಧಪಡಿಸಲು ಆರಂಭಿಸಿದೆ. ಈ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಬೇರೆ ಏನಾದ್ರೂ ಅಂತ ಚರ್ಚೆ ಬಂದಾಗ ನಿಜವಾದ ತಿರುವು ಆರಂಭವಾಗುತ್ತೆ. 2026ರಲ್ಲಿ ಬ್ರಿಕ್ಸ್ ನಾಯಕತ್ವ ಭಾರತದ ಕೈಗೆ ಬರುತ್ತಿರುವುದರಿಂದ ಅಮೆರಿಕದ ಅಸಹನೆ ಹೇಗೆ ಹೆಚ್ಚಾಗುತ್ತದೆ ಎಂಬುದನ್ನ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಸ್ನೇಹಿತರೆ, ಪ್ರಸ್ತುತ ಪ್ರಪಂಚದಲ್ಲಿ ಒಂದು ದೊಡ್ಡ ಅಭಿವೃದ್ಧಿ ಬೆಳಕಿಗೆ ಬರ್ತಾ ಇದೆ. ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಆದ್ರೆ ಮುಂದುವರಿಯೋದಕ್ಕೂ ಮೊದಲು ಈ ವಿಡಿಯೋವನ್ನ ಲೈಕ್ ಮಾಡಿ, ಚಾನೆಲ್ಗೆ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಕಾಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದು ಮರಿಬೇಡಿ. ಸ್ನೇಹಿತರೆ, ಮೊದಲಿಗೆ ಈ ತಾಜಾ ಸುದ್ದಿಯನ್ನ ಗಮನಿಸಿ. ಡಾಲರ್ಗೆ ಆಲ್ಟರ್ನೇಟ್ ವ್ಯವಸ್ಥೆಯ ಕಡೆಗೆ ಬ್ರಿಕ್ಸ್ ದೇಶಗಳು ಹೆಜ್ಜೆಯನ್ನ ಇಟ್ಟರೆ ಅವುಗಳ ಮೇಲೆ ಭಾರಿ ಟ್ಯಾರಿಫ್ ಗಳನ್ನು ವಿಧಿಸ್ತೀವಿ ಎಂದು ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆ ನೀಡಿದ್ದಾರೆ. ಆದ್ರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿದೆ. ಬ್ರಿಕ್ಸ್ ನ ನಾಯಕತ್ವ ಈಗ ಭಾರತದ ಕೈಯಲ್ಲಿದೆ. ಆದ್ರೆ ಈ ಹಿನ್ನೆಲೆ ಭಾರತ ಅಮೆರಿಕದ ಒತ್ತಡಕ್ಕೆ ಒಳಗಾಗದೆ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತದೆ ಎಂಬ ಸ್ಪಷ್ಟತೆ ಟ್ರಂಪ್ಗೆ ಮೊದಲೇ ಬಂದಿದೆ ಎಂಬ ಭಾವನೆ ಕಂಡು ಬರ್ತಾ ಇದೆ. ಅದಕ್ಕೆ ಭಾರತವನ್ನ ಪ್ರಭಾವಿತಗೊಳಿಸಲಾಗಬಹುದು ಎಂಬ ಅಸಹನೆ ಅವರ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ರೆ ಈ ಪ್ರಶ್ನೆ ಏನಂದ್ರೆ, ಡಾಲರ್ನ ಶಕ್ತಿಯನ್ನ ಹೇಗೆ ದುರ್ಬಲಗೊಳಿಸಲಾಗಿದೆ, ಇದರಲ್ಲಿ ಭಾರತದ ನಿಜವಾದ ಮಾಸ್ಟರ್ ಪ್ಲಾನ್ ಏನು, ಮತ್ತು ಬ್ರಿಕ್ಸ್ ದೇಶಗಳ ಐಕ್ಯತೆ ಡಾಲರ್ ಅನ್ನ ಹೇಗೆ ಸವಾಲು ಮಾಡ್ತಿದೆ? ಸ್ನೇಹಿತರೆ, ನಿಜವಾಗಿ ಪ್ರಪಂಚದ ಪೇಮೆಂಟ್ ಸಿಸ್ಟಮ್ ಮೇಲೆ ಅಮೆರಿಕಾಗೆ ಬಲವಾದ ಹಿಡಿತವಿತ್ತು. ಸ್ವಿಫ್ಟ್ ಸಿಸ್ಟಮ್ ನ ಮೂಲಕ ಪ್ರತಿ ದೊಡ್ಡ ಲೇವಾದೇವಿ ಡಾಲರ್ ಗಳಲ್ಲಿ ನಡೆಯುತ್ತೆ. ಅಮೆರಿಕಾಗೆ ಪ್ರತಿ ಟ್ರಾನ್ಸಾಕ್ಷನ್ ನ ಮಾಹಿತಿ ಗೊತ್ತಾಗ್ತಾ ಇತ್ತು. ಯಾವ್ದಾದ್ರು ದೇಶ ಅವರ ಮಾತು ಕೇಳದೇ ಇದ್ರೆ ಸ್ವಿಫ್ಟ್ ನಿಂದ ಹೊರಹಾಕಿ ಆ ದೇಶದ ಆರ್ಥಿಕತೆಯನ್ನ ಸ್ತಂಭಿಸುವಂತೆ ಅಮೆರಿಕ ಮಾಡ್ತಾ ಇತ್ತು. ಆದ್ರೆ ಈ ವ್ಯವಸ್ಥೆಯನ್ನ ಛೇದಿಸುವ ಪ್ರಕ್ರಿಯೆ ಮೌನವಾಗಿ ಆರಂಭವಾಗಿದೆ. ಭಾರತ ಮತ್ತು ರಷ್ಯಾ ಸೇರಿ ತೈಲ ವ್ಯಾಪಾರವನ್ನ ರೂಪಾಯಿ ಮತ್ತು ರೂಬಲ್ ನಲ್ಲಿ ಮಾಡಲು ಈಗಾಗಲೇ ಆರಂಭ ಮಾಡಿವೆ. ಇದರ ಅರ್ಥ ಈಗ ಡಾಲರ್ ಅಗತ್ಯವಿಲ್ಲ, ಸ್ವಿಫ್ಟ್ ಅಗತ್ಯವಿಲ್ಲ. ಇದರ ನಂತರ UAE, ಇರಾನ್ ಮತ್ತು ಅನೇಕ ಏಷ್ಯಾದ ದೇಶಗಳೊಂದಿಗೆ ಕೂಡ ಸ್ಥಳೀಯ ಕರೆನ್ಸಿಗಳಲ್ಲಿ ಡೀಲ್ಗಳು ಆರಂಭವಾಗಿವೆ. ಇದು ಕೇವಲ ಮಾತಿಗೆ ಸೀಮಿತವಾಗಿಲ್ಲ, ಕ್ಷೇತ್ರ ಮಟ್ಟದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. 2025ರ ನಂತರ ಈ ಪ್ರಕ್ರಿಯೆ ಇನ್ನಷ್ಟು ವೇಗವಾಗಿದೆ. ಬ್ರಿಕ್ಸ್
ಬ್ರಿಕ್ಸ್ ದೇಶಗಳು ಒಂದು ಹೊಸ ಪೇಮೆಂಟ್ ಸಿಸ್ಟಮ್ ನ ಮೇಲೆ ಕೆಲಸ ಆರಂಭಿಸಿವೆ. ಇದರಿಂದ ವಸ್ತುಗಳು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗುತ್ತವೆ, ಹಣವೂ ಹೋಗುತ್ತೆ, ಆದ್ರೆ ಡಾಲರ್ ಮಧ್ಯದಲ್ಲಿ ಬರೋದಿಲ್ಲ. ಇದು ಅಮೆರಿಕದ ನಿದ್ರೆಯನ್ನ ಕೆಡಿಸಿದೆ. ಡಾಲರ್ ಡಿಮ್ಯಾಂಡ್ ಕಡಿಮೆ ಆದ್ರೆ ಅದರ ಮೌಲ್ಯ ಮತ್ತು ಶಕ್ತಿ ಎರಡೂ ಕುಸಿಯುತ್ತೆ. ಇಷ್ಟು ದಿನ ಭಾರತ ರಷ್ಯಾದಿಂದ ಆಯಿಲ್ ಅನ್ನ ಖರೀದಿ ಮಾಡೋದಕ್ಕೆ ಡಾಲರ್ ಬೇಕಾಗಿತ್ತು. ಡಾಲರ್ಗಳಿಗಾಗಿ ಅಮೆರಿಕದ ಬ್ಯಾಂಕ್ಗಳು ಹಾಗೂ ಶಿಫ್ಟ್ ಸಿಸ್ಟಮ್ ಬೇಕಾಗಿತ್ತು. ಈಗ ಭಾರತ ನೇರವಾಗಿ ರಷ್ಯಾದಿಂದ ಡಾಲರ್ಗೆ ಬದಲಾಗಿ ರೂಪಾಯಿಗಳಲ್ಲಿ ತೆಗೆದುಕೊಳ್ಳಲು ಹೇಳ್ತಿದೆ. ರಷ್ಯಾವೂ ಸಹ ರೂಪಾಯಿಗಳಲ್ಲಿ ತೆಗೆದುಕೊಳ್ತೀವಿ ಎಂದಿದೆ. ಈ ಬದಲಾವಣೆಯಿಂದ ಅಮೆರಿಕದ ಗೂಢಚಾರ್ಯ ಶಕ್ತಿ ಆಲ್ಮೋಸ್ಟ್ ಅಂತ್ಯವಾಗಿದೆ. ಇದರಿಂದ ಬ್ಲಾಕ್ ಮೇಲಿಂಗ್ ಆಟವು ದುರ್ಬಲಗೊಂಡಿದೆ. ಇದು ಕೇವಲ ಭಾರತ ರಷ್ಯಾಗೆ ಮಾತ್ರ ಸೀಮಿತವಲ್ಲ. ಇಂದು ಆಫ್ರಿಕಾ, ಲ್ಯಾಟಿನ್ ಅಮೆರಿಕಾ, ಮಧ್ಯಪ್ರಾಚ್ಯ ಮತ್ತು ಸೆಂಟ್ರಲ್ ಏಷ್ಯಾದ 80ಕ್ಕೂ ಹೆಚ್ಚು ದೇಶಗಳು ಡಾಲರ್ನ ಆಲ್ಟರ್ನೇಟಿವ್ ಗಾಗಿ ಹುಡುಕ್ತಾ ಇವೆ. ಈ ಗೊಂದಲಗಳಿಗೆಲ್ಲ ಒಂದೇ ಕಾರಣ. ಪ್ರಸ್ತುತ ಯಾವುದೇ ದೇಶವು ತನ್ನ ಭವಿಷ್ಯವನ್ನ ವೈಟ್ ಹೌಸ್ ನ ಇಷ್ಟಕ್ಕೆ ಬಿಡಲು ಬಯಸೋದಿಲ್ಲ. ಎಲ್ಲರಿಗೂ ಆರ್ಥಿಕ ಸ್ವಾತಂತ್ರ್ಯ ಬೇಕು. ಟ್ರಂಪ್ ಅವರ ದಾದಾಗಿರಿಗೆ ಡಾಲರ್ನ ಆಲ್ಟರ್ನೇಟಿವ್ ಸರಿಯಾದ ಉತ್ತರ ಎಂದು ಈಗ ಹೇಳಲಾಗ್ತಿದೆ. ಇದರಲ್ಲಿ ಭಾರತದ ಪಾತ್ರ ನಿರ್ಣಾಯಕವಾಗಲಿದೆ. ಸ್ನೇಹಿತರೆ, ಅಮೆರಿಕಾಗೆ ಪ್ರಸ್ತುತ ಅತ್ಯಂತ ಪ್ರಮಾದಕರ ಪರಿಸ್ಥಿತಿ ಏನಂದ್ರೆ, ಒಂದು ವೇಳೆ ಪ್ರಪಂಚ ಡಾಲರ್ನ ಬಳಕೆಯನ್ನ ಕಡಿಮೆ ಮಾಡಿದ್ರೆ ಕೋಟ್ಯಾಂತರ ಡಾಲರ್ಗಳು ಅಮೆರಿಕಾಗೆ ಹಿಂತಿರುಗುತ್ತೆ. ಅಷ್ಟು ಹಣ ಒಂದೇ ದೇಶಕ್ಕೆ ಬಂದರೆ ದ್ರವ್ಯೋಲ್ಬಣ ವೇಗವಾಗಿ ಹೆಚ್ಚಾಗುತ್ತೆ, ವಸ್ತುಗಳ ಬೆಲೆಗಳು ಏರುತ್ತೆ, ಬಡ್ಡಿ ದರಗಳು ಆಕಾಶಕ್ಕೆ ಏರುತ್ತೆ. ಅಮೆರಿಕದ ಸಾಮಾನ್ಯ ನಾಗರಿಕ ತೀವ್ರ ನಷ್ಟವನ್ನು ಅನುಭವಿಸ್ತಾನೆ. ಯಾವ ಕರೆನ್ಸಿಯ ಮೇಲೆ ಪ್ರಪಂಚಕ್ಕೆ ನಂಬಿಕೆ ಹೋಗುತ್ತೋ ಆ ಸಾಮ್ರಾಜ್ಯ ದೀರ್ಘಕಾಲ ನಿಲ್ಲೋದಿಲ್ಲ ಎಂದು ಚರಿತ್ರೆ ಹೇಳುತ್ತೆ. ಆದ್ರೆ ಈ ಆಟದಲ್ಲಿ ಭಾರತ ಏಕೆ ಕೇಂದ್ರ ಬಿಂದುವಾಗಿದೆ ಮತ್ತು ಭಾರತವನ್ನ ಕಿಂಗ್ ಮೇಕರ್ ಎಂದು ಏಕೆ ಕರೀತಾರೆ? ಇದಕ್ಕೆ ಉತ್ತರ, ಭಾರತ ಡಾಲರ್ ನಿಯಂತ್ರಣವನ್ನ ಯುವಾನ್ ಅಂದ್ರೆ ಚೀನಾ ಕರೆನ್ಸಿ ನಿಯಂತ್ರಣದೊಂದಿಗೆ ಬದಲಾಯಿಸಲು ಪ್ರಯತ್ನಿಸ್ತಾ ಇಲ್ಲ. ಒಂದು ದೇಶದ ಕರೆನ್ಸಿಯ ಮೇಲೆ ಅವಲಂಬಿತವಾಗದೆ ಸ್ಥಳೀಯ ಕರೆನ್ಸಿಗಳೊಂದಿಗೆ ನಂಬಿಕೆಯ ವ್ಯವಸ್ಥೆ ಇರಬೇಕು ಎಂದು ಭಾರತ ಸ್ಪಷ್ಟವಾಗಿ ಹೇಳಿದೆ. ಈ ಆಲೋಚನೆಯೇ ಭಾರತವನ್ನ ಇತರ ದೇಶಗಳಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತೆ. ಇದಕ್ಕೆ ಅತಿ ದೊಡ್ಡ ಉದಾಹರಣೆ UPI. ಇಂದು UPI ಕೇವಲ ಭಾರತಕ್ಕೆ ಸೀಮಿತವಲ್ಲ, ಫ್ರಾನ್ಸ್, ಸಿಂಗಪೂರ್, UAE ನಂತಹ ಮುಂತಾದ ದೇಶಗಳಿಗೆ ವಿಸ್ತರಿಸುತ್ತೆ. ಇದರ ಪ್ರಭಾವದಿಂದ ವೀಸಾ, ಮಾಸ್ಟರ್ ಕಾರ್ಡ್ ನಂತಹ ಪಾಶ್ಚಾತ್ಯ ಕಂಪನಿಗಳ ಪ್ರಾಬಲ್ಯ ದುರ್ಬಲಗೊಳ್ತಾ ಇದೆ. ಇದು ಕೇವಲ ಪೇಮೆಂಟ್ ಸಿಸ್ಟಮ್ ಮಾತ್ರವಲ್ಲ, ಡಾಲರ್ನ ಆಧಾರಿತ ಆರ್ಥಿಕ ವ್ಯವಸ್ಥೆಯ ಮೇಲಿನ ಡಿಜಿಟಲ್ ದಾಳಿ. ಭಾರತ ತನ್ನ ವಿದೇಶಿ ವಿನಿಮಯ ನಿಲುವುಗಳಲ್ಲಿ ಚಿನ್ನದ ಭಾಗವನ್ನ ವೇಗವಾಗಿ ಹೆಚ್ಚಿಸಿದೆ. ಇಂದು ಪ್ರಪಂಚದ ಸೆಂಟ್ರಲ್ ಬ್ಯಾಂಕ್ಗಳು ರೆಕಾರ್ಡ್ ಮಟ್ಟದಲ್ಲಿ ಚಿನ್ನವನ್ನ ಖರೀದಿಸ್ತಾ ಇವೆ. ಯಾಕಂದ್ರೆ ಕರೆನ್ಸಿಯ ಮೇಲಿನ ನಂಬಿಕೆ ಕಡಿಮೆಯಾದಾಗ ಚಿನ್ನ ಸುರಕ್ಷಿತ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಮತ್ತೊಂದು ಕಡೆ ಟ್ರಂಪ್ ಅವರ ಟ್ಯಾರಿಫ್ ನ ಎಚ್ಚರಿಕೆಗಳು ಏಕೆ ಕೆಲಸ ಮಾಡ್ತಿಲ್ಲ? ಯಾಕಂದ್ರೆ ಭಾರತ ಈಗ ಡಾಲರ್ನ ವ್ಯವಸ್ಥೆಗೆ ಹೊರಗಿರುವ ಮಾರುಕಟ್ಟೆಗಳ ಮೇಲೆ ಗಮನವನ್ನು ಹರಿಸ್ತಾ ಇದೆ. ಅಮೆರಿಕ ಆಂಕ್ಷೆಗಳನ್ನು ವಿಧಿಸಿದ್ರೆ ಅದು ತನ್ನ ವ್ಯಾಪಾರಕ್ಕೆ ನಷ್ಟ ತರುತ್ತದೆ. ಮೌನವಾಗಿದ್ರೆ ಅದರ ಆರ್ಥಿಕ ಆಧಿಪತ್ಯ ನಿಧಾನವಾಗಿ ದುರ್ಬಲಗೊಳ್ಳುತ್ತೆ. ಅಂದ್ರೆ ಎರಡು ರೀತಿಯಲ್ಲೂ ಜಯ ಭಾರತದ ಕಡೆಗೆ ಕಾಣ್ತಾ ಇದೆ. ಇಂದು ಆಫ್ರಿಕಾದಿಂದ ದಕ್ಷಿಣ ಅಮೆರಿಕಾದವರೆಗೆ ದೇಶಗಳು ಭಾರತದ ಕಡೆಗೆ ತುಂಬಾನೇ ಆಸೆಯಿಂದ ನೋಡ್ತಿವೆ. ಯಾಕಂದ್ರೆ ಭಾರತ ಯಾರಿಗೂ ಬಗ್ಗುವುದಿಲ್ಲ, ಹಾಗೆ ಯಾರಿಗೂ ಮಾರಾಟವಾಗುವುದಿಲ್ಲ. ನ್ಯೂ ಇಂಡಿಯಾ ಈಗ ಕೇವಲ ಕೇಳೋದಿಲ್ಲ, ನಿರ್ಣಯಗಳನ್ನ ತೆಗೆದುಕೊಳ್ಳುತ್ತಿದೆ. ಆ ನಿರ್ಣಯಗಳೇ ದಿಕ್ಕನ್ನ ಬದಲಾಯಿಸುತ್ತಿವೆ. 2026ರ ಆರಂಭ ಒಂದು ಹೊಸ ರೀತಿಯ ಯುದ್ಧಕ್ಕೆ ಸಾಕ್ಷಿಯಾಗಲಿದೆ. ಇದು ಟ್ಯಾಂಕ್ಗಳು, ಮಿಸೈಲ್ಗಳ ಯುದ್ಧವಲ್ಲ, ಇದು ಕರೆನ್ಸಿ, ನಂಬಿಕೆ ಮತ್ತು ಆರ್ಥಿಕ ಶಕ್ತಿಯ ಯುದ್ಧ. ಕಳೆದ 80 ವರ್ಷಗಳಿಂದ ಡಾಲರ್ ಮೇಲೆ ಅವಲಂಬಿತವಾಗಿದ್ದ ಅಮೆರಿಕದ ಕೋಟೆ ಈಗ ಕದಲುತ್ತಿದೆ. ಶಕ್ತಿ ಪಶ್ಚಿಮದಿಂದ ಪೂರ್ವಕ್ಕೆ ಭಾರತದ ಕಡೆಗೆ ತಿರುಗುತ್ತಿದೆ ಎಂಬುದನ್ನ ಚರಿತ್ರೆ ಈ ಕಾಲವನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೆ. ಸ್ನೇಹಿತರೆ, ಈ ವಿಡಿಯೋ ನೋಡಿದ ನಂತರ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ನಲ್ಲಿ ಖಂಡಿತ ತಿಳಿಸಿ. ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರಿಬೇಡಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.